ಯಾವುದೇ ಹುಡುಗಿಗೂ ಕೂಡ ಮೆಸೇಜ್ ಮಾಡಿಲ್ಲ, ನನ್ನ ವಿರುದ್ಧ ಯಾರೋ ಪಿತೂರಿ ಮಾಡಿದ್ದಾರೆ ಹಿಂಗಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ರಾಮಮೂರ್ತಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಪ್ರತಿನಿತ್ಯ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಮಾಡ್ತಾರೆ. ನಾನ್ ಶಾಸಕನಾಗಿದ್ದಾಗಿಂದ ಒಂದಲ್ಲ ಒಂದು ಕಿರುಕುಳ ನನ್ಗಂತೂ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾರನ್ನು ಫಾಲೋನೇ ಮಾಡ್ತಾ ಇಲ್ಲ. ನಾನು 65,000 ಜನ ಫಾಲೋ ಮಾಡ್ತಾ ಇಲ್ಲ. ನಾನು ಯಾರನ್ನೂ ಮಾಡ್ತಾ ಇಲ್ಲ. ವೈರಲ್ ಮಾಡಿದ್ದವರ ವಿರುದ್ಧ ದೂರು ಕೂಡ ಕೊಟ್ಟಿದ್ದೀನಿ. ಯಾರೇ ಆಗಿದ್ರು ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ರಾಮಮೂರ್ತಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಅಂದ್ರೆ ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಅಂಡ್ MLA ಜೊತೆಗೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನಾಯ್ತು, ಯಾಕೆ ಹೀಗಾಯ್ತು, ಯಾಕೆ ಇವ್ರನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೆದಕಿದ್ದಾರೆ. ಕೇಳೋಣ ಒಂದ್ಸಲ. ರಾಮಮೂರ್ತಿ ಅವರ ವಿರುದ್ಧ ಇದೊಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆ ಮೆಟ್ಲು ಕೂಡ ಏರಿರುವಂತದ್ದು. ಈಗ ಸ್ವತಃ MLA ಸರ್ ಇದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸರ್, ಏನು ಸರ್ ಘಟನೆ ಇದು? ನೀವು ಮೆಸೇಜ್ ಮಾಡಿರೋ ಒಂದು ಆರೋಪ ಇರುವಂತದ್ದು, ಏನ್ ಹೇಳ್ತೀರಾ ಸರ್? ಈಗ ನಾನು ಮೆಸೇಜು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಯಾರು ಮಾಡಿದ್ದಾರೆ ಕಂಪ್ಲೇಂಟ್? ಆ ಹುಡುಗಿ ಏನಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ಮಧ್ಯದಲ್ಲಿ ಯಾರಿಗೆ ಬೇಕು ಇಶ್ಯೂ ಅಂತಂದ್ರೆ ಇದು ಜಯನಗರ ಕಾಂಗ್ರೆಸ್ ಅವ್ರಿಗೆ ಬೇಕು. ನಾನು ಇದು 2ನೇ ಬಾರಿ ನನಗೆ ಆಗ್ತಾ ಇರೋದು. ಒಂದ್ಸಲಿ ಫೇಸ್ಬುಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರು. ಅಕೌಂಟ್ ಓಪನ್ ಮಾಡಿ ಯಾರ್ಯಾರಿಗೋ ಹೀನಾಮಾನವಾಗಿ ನಾನು ಜಾತಿ ನಿಂದನೆ ಮಾಡ್ತೀನಿ, ಮತ್ತೆ ನಾನು ದುಡ್ಡು ಕೇಳೋವಂಥದ್ದು, ರಾಮಮೂರ್ತಿ ಅಷ್ಟೇ ದುಡ್ಡು ಕೊಡಿ, ಯಾರವ್ರನ್ನ ರೋಲ್ ಕಾಲ್ ತರ ಕೇಳೋವಂಥದ್ದು, ಇದನ್ನ ಫೇಸ್ಬುಕ್ ಅಲ್ಲಿ ಮಾಡಕ್ ಹೋದ್ರು. ಅದ್ಮೇಲೆ ನಾನು ಕಳೆದ 6 ತಿಂಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೆ ಫೇಸ್ಬುಕ್ ಅಲ್ಲಿ. ನಾನು ಎಲ್ಲ ಈ ಡಾಕ್ಯುಮೆಂಟ್ ನಾನು ನಿಮ್ಗೆ ಕೊಡ್ತೀನಿ. 2ನೇದು, ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಯಾರೋ ಒಬ್ಬರಿಗೆ ಹಲೋ ಅಂತ ಕಳ್ಸಿದ್ದಾರೆ ಅಂತ. ಇವತ್ತು ನಾನು ಹಲೋ ಅಂತ ಕಳ್ಸೂ ಇಲ್ಲ, ಕಳ್ಸೋದು ತಪ್ಪು ಅಲ್ಲ. ಬೇರೆ ಏನಾರು ಆಗಿದ್ದು ಒಪ್ಕೋಬೋದಾಗಿತ್ತು. ಅವ್ರನ್ನ ಯಾರೋ ಗೊತ್ತಿಲ್ಲ. ಆ ಹೆಣ್ಮಕ್ಳು ಪಾಪ ಅವಳು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಇವ್ರಿಗೆ ಇವಾಗ ನನ್ನ ಮರ್ಯಾದೆನೇ ತಗೊಂಡು ಇನ್ಯಾರೋ ಒಬ್ಬ ಹೆಣ್ಮಗು ಮಾತು ತೆಗೆಯೋದು ಅಂತಂದ್ರೆ ಇವ್ರಿಗೆ ಎಷ್ಟು ಯಾವ ಲೆವೆಲ್ಗೆ ಇವ್ರು ಇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಯೋಚನೆ ಮಾಡ್ಬೇಕು. ನನಗೆ ಗೊತ್ತಾದ್ಮೇಲೆ, ನನಗೆ ಗೊತ್ತಾಗಿದ್ದು, ನಾನು 2 ಡೇಸ್ ಹಿಂದೆ 3 ಡೇಸ್ ಹಿಂದೆ ನಾನು ನಮ್ಮ ಅಕ್ಕನ ಮಗ ಸೀರಿಯಸ್ ಆಗಿ ಸಾಗರದಲ್ಲಿ ಆಕ್ಸಿಡೆಂಟ್ ಆಗಿ, ಮತ್ತೆ ಈ ಶಿವಮೊಗ್ಗದಲ್ಲಿ ನಾವು ಹಾಗೆ ಜೀವ ಸಾವು ಮಧ್ಯೆ ಹೋರಾಟ ಮಾಡ್ಕೊಂಡ ಇಲ್ಲಿ ಬರಲೇ ಇಲ್ಲ. ಇಡೀ ನಮ್ಮ ಕುಟುಂಬನೇ ಬರಲಿಲ್ಲ. ನಾನು ಬಂದಿದ್ದೆ, ನಾನು ಮೊನ್ನೆ ಬಂದೆ ಕಾಂಗ್ರೆಸ್ ಇದ್ದ ಕಳ್ಸಾದ್ಮೇಲೆ ನೋಡಿದಾಗ ಅಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಇದಾಗಿ 10 ನಿಮಿಷಕ್ಕೆ ಪೋಸ್ಟ್ ಎಲ್ಲಿ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಅವರೇ ಎಲ್ಲ ವೈರಲ್ ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ನಾವೇನಾರೋ ಅವರಿಗೇನೋ ಮೆಸೇಜ್ ಮಾಡಿ ಬೇರೆ ತರ ಹಲ್ಕಟ್ ತರ ಮಾಡಿ ಅವ್ರು ನಮ್ಗೇನೋ ಮೆಸೇಜ್ ಮಾಡಿ ಫೋನಲ್ಲೆಲ್ಲ ಮಾತಾಡಿ ಅದು ಮಾಡಿದ್ರೆ ಅದು ಯಾರೇ ಮಾಡಿದ್ರು ಅಪರಾಧ. ಇವರು ಈ ತರ ಕ್ರಿಯೇಟ್ ಮಾಡಿದ್ದಕ್ಕೆ ನಾನೇನ್ ಮಾಡಿದೆ, ನಾನು ಒಂದು ಬನಶಂಕರಿನಲ್ಲಿ ಇದು 1 ಸಲ 2 ಸಲ ಆಗ್ತಿಲ್ಲ, ರಾಮಮೂರ್ತಿ ಮಿಸ್ಸಿಂಗ್ ಅಂತ ಹಾಕೋದು, ರಾಮಮೂರ್ತಿ ಊರೇ ಬಿಟ್ಬಿಟ್ಟಿದ್ದಾರೆ ಅಂತ ಹಾಕೋದು. ಇದು ದಿನನಿತ್ಯ ನನಗೆ ಮಾನಸಿಕವಾಗಿ ನನ್ನ ಏನೋ ಒಂದು ಕಡೆ ಅವಮಾನ ಮಾಡಬೇಕು ಅಂತ ಮಾಡುವಂಥದ್ದು ಸಂಘಟನೆಗಳು ಇಟ್ಕೊಂಡ ಕೆಲಸವನ್ನ ಇವತ್ತು ಇಲ್ಲಿನ ನಾಯಕರುಗಳು ಮಾಡ್ತಿದ್ದಾರೆ, ಮತ್ತೆ ಸೋಷಿಯಲ್ ಮೀಡಿಯಾ ಮಾಡ್ತಿದ್ದು. ಮೇಲೆ ನಾನು ಇವಾಗ ಬನಶಂಕರಿ ದೇಶದಲ್ಲಿ FIR ಆಗಿದೆ. ಯಾರ್ಯಾರು ನನ್ನ ಮೇಲೆ ಈ ತರ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದವರಿಗೆ ಮಾನನಷ್ಟ ಮೊಕದ್ದಮೆ ಕೂಡ ಆಗ್ತಿದೆ. ಇದಿಷ್ಟು ರಾಮಮೂರ್ತಿ ಅವರ ಮಾತು. ಅಂದ್ರೆ ನಾನು ಕಾನೂನು ಆತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್.